ರೋಸಿ ಮತ್ತು ಪೀಪ್ನ ಈ ಸುಂದರವಾದ ಕತೆ ನಿಮಗಾಗಿ ಇಲ್ಲಿದೆ. ಹಿಂದೆಂದೂ ಕಂಡಿರದ ಅದ್ಭುತವಾದ ಕಾಡೊಂದರಲ್ಲಿ ಮರದ ಎಲೆಗಳ ನಡುವಿನಿಂದ ಸೂರ್ಯನ ಕಿರಣಗಳು ಚಿನ್ನದಂತೆ ಹೊಳೆಯುತ್ತಿದ್ದವು. ಅಲ್ಲಿ ರೋಸಿ ಎಂಬ ಹೆಸರಿನ ಪುಟಾಣಿ ಗುಲಾಬಿ ಬಣ್ಣದ ಆನೆ ವಾಸವಾಗಿತ್ತು. ರೋಸಿ ಎಷ್ಟು ಸುಂದರವಾಗಿದ್ದಳೋ ಅಷ್ಟೇ ದಯಾಮಯಿಯಾಗಿದ್ದಳು. ಒಂದು ಹೊಸ ಸ್ನೇಹ. ಒಂದು ದಿನ ಮಧ್ಯಾಹ್ನ ರೋಸಿ ಕಾಡಿನ ಹಾದಿಯಲ್ಲಿ ಅಡ್ಡಾಡುತ್ತಿದ್ದಾಗ ಅವಳಿಗೆ ಪೀಪ್ ಎಂಬ ಹೆಸರಿನ ಪಾಂಡ ಮರಿ ಕಾಣಿಸಿತು. ಪೀಪ್ ಆರಾಮವಾಗಿ ಕುಳಿತು ತನಗೆ ಇಷ್ಟವಾದ ಬಿದಿರನ್ನು ತಿನ್ನುತ್ತಿದ್ದನು. ರೋಸಿಯನ್ನು ನೋಡಿದ ಕೂಡಲೇ ಪೀಪ್ ಪ್ರೀತಿಯಿಂದ ತನ್ನ ಕೈಯಲ್ಲಿದ್ದ ಬಿದಿರನ್ನು ಅವಳಿಗೆ ನೀಡಿದನು. ರೋಸಿ ತನ್ನ ಸೊಂಡಿಲಿನಿಂದ ಅದನ್ನು ಮೆಲ್ಲಗೆ ಸ್ವೀಕರಿಸಿದಳು. ಆ ಪುಟ್ಟ ಬಿದಿರಿನ ತುಂಡು ಅವರಿಬ್ಬರ ನಡುವೆ ಒಂದು ಮಧುರವಾದ ಸ್ನೇಹಕ್ಕೆ ಮುನ್ನುಡಿ ಬರೆಯಿತು. ಅವರಿಬ್ಬರು ಅಂದು ಪೂರ್ತಿ ಕಾಡಿನ ತುಂಬೆಲ್ಲ ಸುತ್ತಳಿದರು. ಹಸಿರು ಹುಲ್ಲುಗಾವಲು, ಸುಂದರವಾದ ಹೂವಿನ ಗಿಡಗಳ ನಡುವೆ ಒಬ್ಬರ ಕೈಯನ್ನು, ಸೊಂಡಿಲನ್ನು ಒಬ್ಬರು ಹಿಡಿದುಕೊಂಡು ಖುಷಿಯಿಂದ ಹೆಜ್ಜೆ ಹಾಕಿದರು.